ನೋಡಿ ಬೀಳಲ್ಲಿ ಈ ವರ್ಷ ಹಬ್ಕೊಂಡು ಹೋಗಿದೆ, ಫುಲ್ಲು ಚೆನ್ನಾಗಿ ಫಸ್ಟಿದೆ. ಸೊ ಇದು ಒಂದೇ ಬೀಳು ಅಂತಲ್ಲ, ನಿಮಗೆ ಬಾಕಿ ಬೀಳುಗಳನ್ನ ತೋರಿಸ್ತೀನಿ. ಪಕ್ಕದಲ್ಲಿ ಸಿಲ್ವರ್ ಮರ ಯಾವುದಿತ್ತು ಅದ್ರ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಹಾಲ್ವಣಗಳಿದೆಯಲ್ಲ, ಅದಕ್ಕೆಲ್ಲ ನಾವು ಹಿಂಗೆ ಮಾಡಿರುವಂಥದ್ದು. ರನ್ನರ್ನ ಹಬ್ಬಿಸ್ಬಿಟ್ಟು ಬಿಡ್ತೀವಿ, ಒಂದು 3-4 ವರ್ಷ ಆದಮೇಲೆ ಬೇರೆ ಕಟ್ ಮಾಡೋಂಥದ್ದು. ನೋಡಿ ಈ ಮರಕ್ಕೆ ಕಾಣ್ತಾ ಇಲ್ಲ, ನೋಡಿ ಈ ಮರದಿಂದ ಸೊ ಈ ಮರಕ್ಕೆ ತಂದಿದ್ದೀವಿ, ಜೊತೆಗೆ ಆ ಮರಕ್ಕೆ ಸಣ್ಣದು ಹಾಲ್ವಣಕ್ಕೆ ಅದಕ್ಕೂ ಕೂಡ ಹೋಗಿದೆ, ಕಾಣ್ತಾ ಇದೆಯಲ್ಲ. ಹಾಗೆ ನೀವು ಹತ್ತಿರ ಹೋಗಿ ನೋಡಿದ್ರೆ ನಿಮಗೆ ಕಾಣುತ್ತೆ, ತೋರಿಸ್ತೀನಿ ನೋಡಿ. ನೋಡಿ ಕಾಣ್ತಾ ಇಲ್ಲ, ನೋಡಿ ಇದು ರನ್ನರ್ ಬಂದಿರುವಂಥದ್ದು ಆ ಕಡೆಯಿಂದ. ಒಂದೊಂದು ಬಳ್ಳಿಗಳು ಕಟ್ ಮಾಡೇ ಇಲ್ಲ, ಹಾಗಾಗಿ ಉಳ್ಕೊಂಡಿರುತ್ತೆ. ಒಂದೊಂದು ಕಟ್ ಮಾಡಿದ್ವಿ, ಕಟ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ, ಹಾಗೇ ಇರುತ್ತೆ. ಬಟ್ ಏನಾದರೂ ಮಳೆಗಾಲದಲ್ಲಿ ಫೈಟ್ ಹತ್ರ ಏನಾದ್ರು ಬಂತು ಅಂದರೆ ಕಷ್ಟ ಆಗುತ್ತೆ. ಇಲ್ಲಿ ನೋಡಿ, ನೋಡಿ ಇಲ್ಲಿಂದ ಬಂದಿದೆ ನೋಡಿ, ಕಟ್ ಮಾಡಿದ್ದೀವಿ. ಸೊ ಒಣಗೋಗಿದೆ, ಕಾಣ್ತಾ ಇದೆಯಲ್ಲ. ನೋಡಿ ಇದು ಕೂಡ ಹಬ್ಸಿರುವಂಥ ಬಳ್ಳಿನ. ಸೊ ಈ ಥರ ಮಾಡ್ಕೊಂಡಾಗ ನಿಮಗೆ ಬಳ್ಳಿ ಹಾಕುವಂಥ ಇದಿರಲ್ಲ. ಅಂದರೆ ಮಳೆಗಾಲದ ರನ್ನರ್ಸ್ನ ಕಟ್ ಮಾಡಿಬಿಟ್ಟು ಹಾಕಬೇಕು ಅಂತಿರಲ್ಲ. ಸೊ ಈ ಥರ ಮಾಡ್ಕೊಂಡಾಗ ಸೊ ಡೈರೆಕ್ಟ್ 1 ರಿಂದ 1.5 ವರ್ಷಕ್ಕೆ ನಿಮಗೆ ಫಸಲು ಬರುತ್ತೆ. ನೋಡಿ ಫಸಲು ಕೂಡ ಅಷ್ಟೇ ಚೆನ್ನಾಗಿದೆ ನಿಮಗಿಲ್ಲಿ, ಕಾಣ್ತಾ ಇದೆಯಲ್ಲ. ಈ ಥರ ಆಗುತ್ತೆ ನಿಮ್ಗೆ. ಈ ಥರ ಮಾಡ್ಕೊಳ್ಳಿ. ಅಂದರೆ ಏನಾದ್ರು ಹತ್ತದಲ್ಲಿದ್ದರೆ ಮಾಡೋದು 20 ಅಡಿ 25 ಅಡಿ 30 ಅಡಿ ಗಂಟೆ ಅಂದರೆ ರನ್ನರ್ನ ಉದ್ದ ಬಿಟ್ಕೋಬೇಕಷ್ಟೇ. ಸೊ ಮಳೆಗಾಲದಲ್ಲಿ ರನ್ನರ್ನ ಬಿಟ್ಬಿಡಿ. ಸೊ ಮಳೆ ಮುಗಿದ್ಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಏನು ಮಾಡಿ ಅಂತಂದರೆ, ಸೊ ಬೇರೆ ಎಲ್ಲಿ ಕೊಟ್ಟಿರುತ್ತೆ ಆ ಬೇರೆ ಮೇಲೆ ಮಣ್ಣು ಹಾಕುವಂತ ಬನ್ನಿ. ಸೊ ಮುಂದೆ ಅದು ಆಲ್ರೆಡಿ ಮರಕ್ಕೆ ಏನಾದ್ರು ಹಬ್ಕೊಂಡಿದ್ರೆ ದಾರ ಕಟ್ಟಿಬಿಡಿ. ನೋಡಿ ಇದು ಕೂಡ ಹಾಗೆ ಮಾಡಿರೋಂಥದ್ದು. ನೋಡಿ ಇದರಿಂದ ಇದಕ್ಕೆ ಪಕ್ಕದಲ್ಲಿ ಯಾವುದ್ಯಾವ್ದಿದೆ ಎಲ್ಲದಕ್ಕೂ ಕೂಡ ಹಾಗೆ ಮಾಡಿರೋಂಥದ್ದು. ಚಿಕ್ಕ ಚಿಕ್ಕ ಹಾಲ್ಮಣ ಕಾಣ್ತಾ ಇರೋ ಒಳಗಡೆ ಎಲ್ಲ ಪಾನ್ಮಳ. ಸೊ ಅದಕ್ಕೆ ದೊಡ್ಡ ಮರದಿಂದ ತಂದಿರೋಂಥ ಬೀಳುಗಳನ್ನ ಈ ಕಡೆ ತೋರಿಸ್ತೀನಿ ನೋಡಿ. ನೋಡಿ ಆ ಸಿಲ್ವ ಮರದಿಂದ ಈ ಪಾಲ್ಮಣಕ್ಕೆ ತಂದಿರೋಂಥದ್ದು. ಯಾಕೆಂದರೆ ಅದರಲ್ಲಿ ನಿಮಗೆ 95% ರಿಸಲ್ಟ್ ಸಿಗುತ್ತೆ ಈ ಥರ ಮಾಡಿಕೊಂಡ್ರೆ. ಯಾಕಂದರೆ ಹಾಕಿದ ಬೀಳುಗಳಲ್ಲಿ ನಿಮಗೆ ಹಬ್ಕೊಳ್ತಾ ಹೋಗುತ್ತೆ ಮರಕ್ಕೆ, ಯಾವುದೂ ಕೂಡ ನಿಮಗೆ ಫೇಲ್ ಆಗಲ್ಲ. ಫೇಲ್ ಯಾವಾಗ ಆಗುತ್ತೆ, ನೀವು ಯಾವಾಗ ಬೇರೆ ಕಟ್ ಮಾಡ್ತೀರಾ ಅವಾಗ ನೋಡ್ಕೊಂಡು ಕಟ್ ಮಾಡಬೇಕು. ಒಂದು 4-5 ವರ್ಷ ಆದಮೇಲೆ ಬೇರೆಲ್ಲ ಬಲ್ತ್ ಮೇಲೆ ನೀವು ಕಟ್ ಮಾಡೋಗ್ಬಿಟ್ರೆ, ಸೊ ಬೇಗ ಏನಾರು ಕಟ್ ಮಾಡಿದ್ರಿ ಅಂತಂದರೆ ನಿಮಗೆ ಬೀಳು ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಕಟ್ ಮಾಡಿದವರು ಹಾಗೆ ಬಿಟ್ಟರೆ ಆಯಿತು. ಹಾಗೆ ಬಿಟ್ಟರೆ ಮಳೆಗಾಲದಲ್ಲಿ ತಾಯಿ ಗಿಡಕ್ಕೆ ಏನಾದ್ರು ಕಾಯಿಲೆ ಬಂತು ಅಂತಂದರೆ, ಸೊ ಈ ಇಂಥ ಗಿಡಗಳಿಗೆ ಹಬ್ಸಿರೋಂಥ ಗಿಡಗಳು ಕಾಯಿಲೆ ಬರುತ್ತೆ. ಹಾಗೆ ಕಟ್ ಮಾಡಿಬಿಟ್ರೆ ಯಾವುದೂ ತೊಂದರೆ ಇರಲ್ಲ. ನೋಡಿ ನೋಡಿ ಅಲ್ಲಿ ಅದು ಕೂಡ ಹಬ್ಸಿರೋಂಥದ್ದು, ಇದು ಹಬ್ಸಿರೋಂಥದ್ದು. ನೋಡಿ ಇದು ಮದರ್ ಪ್ಲ್ಯಾಂಟ್ ಇದೆ, ಇವೆರಡು ನೋಡಿ. ಇದು ಕೂಡ ಹಬ್ಸಿರೋಂಥದ್ದು ಈ ಬೆಳೆಯಿಂದ. ಸೊ ಹಾಗಾದಾಗ ನೋಡಿ ಒಂದೊಂದು ಸಲ ಏನಾಗ್ಬಿಡುತ್ತೆ, ಆಗಿರೋದು ಕೇಳ್ತಾಯಿನಿ, ಒಂದೊಂದು ಸಲ ಈ ಮೇಯ್ನ್ ಪ್ಲ್ಯಾಂಟ್ಸ್ ಸತ್ತೋಗ್ಬಿಡುತ್ತೆ. ಸೊ ಅದು ಸುತ್ತಮುತ್ತ ಹಬ್ಸಿರೋಂಥ ಸಣ್ಣ ಪುಟ್ಟ ಪ್ಲ್ಯಾಂಟ್ಸ್ಗಳೆಲ್ಲ ಉಳ್ಕೊಳ್ಳುತ್ತೆ. ಆ ಥರದ ನಿಮ್ಗೆ ಬರೀ ಒಂದೇ ಆಗುತ್ತೆ. ಬೇರೆ ಕಟ್ ಮಾಡಿದಾಗ. ಬೇರೆ ಕಟ್ ಮಾಡಿಲ್ಲ ಅಂತಂದರೆ ಸೊ ಎಲ್ಲ ಬೀಳುಗಳು ಕೂಡ ಹೋಗೋ ಚಾನ್ಸಸ್ ಇರುತ್ತೆ.